ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ವಿಶೇಷ ಸಾಮರ್ಥ್ಯವುಳ್ಳ ವಿಕಲಚೇತನರಿಗೆ ನೈತಿಕ ಬಲ ತುಂಬುವ ಕೆಲಸ ಸಮಾಜದಿಂದಾಗಬೇಕು ಎಂದ ಶಾಸಕ ಬಾಲಕೃಷ್ಣರವರು. ಅವರು ತಾಲೂಕು ಪಂಚಾಯಿತಿ ಆವರಣದಲ್ಲಿ 6 ಮಂದಿ ವಿಕಲಚೇತನರಿಗೆ 3 ಚಕ್ರದ ವಾಹನ ವಿತರಣೆ ಮಾಡುವ ವೇಳೆ ಹೇಳಿಕೆ. ಪಟ್ಟಣದಲ್ಲಿ ಪ್ರತಿಮಾ ಟ್ರಸ್ಟ್ ವತಿಯಿಂದ ದೇಶೀಯ ಪೌಷ್ಟಿಕಾಂಶವುಳ್ಳ ಆಹಾರ ತಯಾರಿಕೆ, ಅದರ ಮಹತ್ವ ಸಾರುವ ಕಾರ್ಯಕ್ರಮ ಆಯೋಜನೆ. ಕಾರ್ಯಕ್ರಮ ಉದ್ಘಾಟಿಸಿದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ತ್ರಿವೇಣಿ. ಮನುಷ್ಯ ಪೌಷ್ಟಿಕ ಆಹಾರ ಸೇವನೆಯಿಂದ ಆರೋಗ್ಯ ವೃದ್ಧಿ ಎಂದ ಅವರು. ಮದುವೆ ಪ್ರವಾಸಕ್ಕೆಂದು ಮನೆಗೆ ಬೀಗ ಹಾಕಿ ಹೊರಟರೆ ಕಳ್ಳಕಾಕರ ಹಾವಳಿ ಎಂದ ಟೌನ್ ಸಿಪಿಐ ರಘುಪತಿಯವರು. ಹೊರಗಡೆ ಹೋಗುವ ಮುನ್ನ ಎಚ್ಚರವಿರಲಿ ಎಂದ ಅವರು. ಮೈಮೇಲೆ ಅಗತ್ಯಕ್ಕಷ್ಟೇ ಒಡವೆಗಳನ್ನು ಧರಿಸಿ ಹೊರ ಹೋಗುವಂತೆ ಸಲಹೆ. ತಾಲೂಕಿನ ನುಗ್ಗಿಹಳ್ಳಿ ಭೀಮಸೇನಿ, ಜಾಂಬವ ಯುವ ಸೇನೆ ಮತ್ತು ರೈತ ಸಂಘದ ಹೋಬಳಿ ಘಟಕದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ. ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ರೂಢಿಸಿಕೊಳ್ಳುವಂತೆ ಕರೆ. ವಿಶೇಷ ಚೇತನರೆಂದರೆ ಅಸಮರ್ಥರು ಎನ್ನುವುದು ತಪ್ಪು ಕಲ್ಪನೆ. ಅವರಿಗೆ ಸಾಮಾನ್ಯರಿಗಿಲ್ಲದ ವಿಶೇಷವಾದ ಸಾಮರ್ಥ್ಯವಿರುತ್ತದೆ. ಅದನ್ನ ಗುರುತಿಸಿ ಪೋಷಿಸುವ ಕೆಲಸವಾದಾಗ ಅವರು ಜನಸಾಮಾನ್ಯರಂತೆ ಎಲ್ಲರಂತೆ ಉತ್ತಮವಾದ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಶಾಸಕರಾದ ಸಿ ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ 2024-25ನೇ ಸಾಲಿನ ಅನಿರ್ಬಂಧಿತ ಅನುದಾನ ಶೇಕಡಾ 5 ಅನುದಾನದಲ್ಲಿ 6 ಮಂದಿ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ಹಾಗೂ ಗ್ರಾಮ ಪಂಚಾಯಿತಿಯ ವಿಆರ್ಡಬ್ಲ್ಯೂ ನೌಕರರಿಗೆ 33 ಸೆಟ್ ಕುರ್ಚಿ ಮತ್ತು ಟೇಬಲ್ಗಳನ್ನು ಶಾಸಕರು ಫಲಾನುಭವಿಗಳಿಗೆ ವಿತರಿಸಿದರು. ಬಳಿಕ ಮಾತನಾಡಿದ ಅವರು, ವಿಶೇಷ ಚೇತನ ಎಂದರೆ ಅಸಮರ್ಥರು ಎನ್ನುವ ತಪ್ಪು ಭ್ರಮೆ ಬೇಡ. ಅವರಲ್ಲಿಯೂ ವಿಶೇಷ ಸಾಮರ್ಥ್ಯ ಇರುತ್ತದೆ. ನಿರಂತರ ಶ್ರಮ ವಹಿಸುವ ಮೂಲಕ ಸಾಧನೆಯ ಹಾದಿ ಹಿಡಿಯಬೇಕೆಂದರು. ಪ್ರತಿ ಪಂಚಾಯಿತಿಯಲ್ಲಿ ಅನಿರ್ಬಂಧಿತ ಅನುದಾನದಡಿ ವಾರ್ಷಿಕ 1 ತ್ರಿಚಕ್ರ ವಾಹನ ನೀಡಲು ಅವಕಾಶವಿದ್ದು, ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಸದಸ್ಯರು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅರ್ಹ ಅಂಗವಿಕಲರಿಗೆ ಅವಕಾಶ ಮಾಡಿಕೊಡಬೇಕೆಂದು ಸೂಚಿಸಿದರು. ಪ್ರತಿ ವರ್ಷ 25 ವಿಕಲಚೇತನರಿಗೆ ದ್ವಿಚಕ್ರ ವಾಹನ ವಿತರಣೆಗೆ ಕ್ರಮ ಕೈಗೊಂಡಿದ್ದು, ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ನೀಡಲು ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷರಾದ ಸಿಎನ್ ಮೋಹನ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್, ಎಂಆರ್ಡಬ್ಲ್ಯೂ ಅಧಿಕಾರಿ ಸುಬ್ರಹ್ಮಣ್ಯ, ಮುಖಂಡರಾದ ಸಿಬಿ ಗಂಗಾಧರ್, ಗಣೇಶ್ ಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಒಂದು ವ್ಯವಸ್ಥೆಯಲ್ಲಿ ಪ್ರತಿ ವರ್ಷ ಈ ಒಂದು ಯೋಜನೆ ವಿವಿಧ ಇಲಾಖೆ ಯೋಜನೆಯಲ್ಲಿ 20ರಿಂದ 25 ಜನ ಅಂಗವಿಕಲರಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ. ಅವರೆಲ್ಲರೂ ಕೂಡ ಚೆನ್ನಾಗಿ ತರಬೇತಿಯನ್ನು ಹೊಂದಿ ಏಕೆಂದರೆ ಇವತ್ತಿನ ದಿನಗಳಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ಓಡಾಡುವಂಥ ಸಂದರ್ಭದಲ್ಲಿ ಒಂದು ಜಾಗರೂಕರಾಗಿ ಒಂದು ಡ್ರೈವಿಂಗನ್ನು ಮಾಡಬೇಕು ಅಂತ ನಾನು ವಿನಂತಿ ಕೂಡ ಮಾಡಿ ಇವರ 6 ಜನರಿಗೂ ಕೂಡ ವಿಶೇಷವಾಗಿ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಅನಿರ್ಬಂಧಿತದ್ದು. ಒಂದು ಗ್ರಾಮ ಪಂಚಾಯಿತಿಗೆ ಅಂಗವಿಕಲರುಗಳಿಗೆ ಒಂದು ವಾರ್ಷಿಕ ಇದರಲ್ಲಿ ಒಂದು ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಇವತ್ತು ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲೂ ಕೂಡ ಅದರ ಒಂದು ಸದುಪಯೋಗವನ್ನು ಮಾಡ್ಕೋಬೇಕು. ವಾರ್ಷಿಕ ಒಂದು ಕೊಡ್ಬೋದು. ಒಂದು ಗ್ರಾಮ ಪಂಚಾಯಿತಿನಲ್ಲಿ ಅನಿರ್ಬಂಧಿತ ಅನುದಾನದ ಅಡಿಯಲ್ಲಿ ಒಬ್ಬ ಅಂಗವಿಕಲರಿಗೆ ಒಂದು ವರ್ಷದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಕೆಲವು ಪಂಚಾಯಿತಿಗಳಲ್ಲಿ ಅವಕಾಶ ಮಾಡಿದ್ದೀವಿ, ಕೆಲವು ಪಂಚಾಯಿತಿಗಳಲ್ಲಿ ಅವಕಾಶ ಇಲ್ಲ. ಎಲ್ಲ PDOಗಳಿಗೆ ಮತ್ತು ನಮ್ಮ ಅಲ್ಲಿಯ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ಕೂಡ ವಿನಂತಿ ಮಾಡ್ತಕ್ಕಂಥದ್ದು ಸ್ಥಳೀಯವಾಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ಈ ಮೂಲಕ ಅವ್ರಿಗೆ ನಾನು ತಿಳಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಸರ್ಕಾರಿ ಸವಲತ್ತುಗಳು ಸರಿಯಾದಂಥ ಮಾರ್ಗದಲ್ಲಿ ತಲುಪಬೇಕು ಅನ್ನೋ ಉದ್ದೇಶದಲ್ಲೆಲ್ಲ ಅವಕಾಶವನ್ನು ಕಲ್ಪಿಸಿದ್ದೇವೆ. ಇದಾದಮೇಲೆ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಬರ್ತದೆ, ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲೂ ಕೂಡ ಕೆಲವು ಬರ್ತದೆ. ಅದನ್ನು ಆದ್ಯತೆ ಮೇರೆಗೆ ಅವಕಾಶವನ್ನು ತಲುಪಿಸ್ಕೊಡ್ತೀವಿ ಅಂತ ಕೂಡ ಹೇಳಿ ಎಲ್ಲ ನಮ್ಮ ಬೆನಿಫಿಷಿಯರ್ಸ್ಗೆ ಶುಭ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಮನುಷ್ಯ ನಿತ್ಯ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆಗೆ ಮುಂದಾಗಬೇಕು. ಇದರಿಂದ ಆತನ ಆರೋಗ್ಯ ಉತ್ತಮಗೊಳ್ಳಲು ಸಾಧ್ಯವಾಗುತ್ತದೆ ಎಂದು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ತ್ರಿವೇಣಿ ಹೇಳಿದರು. ಪಟ್ಟಣದ ಗಾಯತ್ರಿ ಬಡಾವಣೆಯಲ್ಲಿನ ರಂಗಲೋಕದಲ್ಲಿ ಶುಕ್ರವಾರ ಏರ್ಪಡಿಸಿದ ಆಹಾರ ಪದ್ಧತಿಯಲ್ಲಿ ವೈಜ್ಞಾನಿಕತೆ ಕುರಿತು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆಹಾರ ನಮ್ಮ ದೇಹಕ್ಕೆ ಬಲ, ಬುದ್ಧಿಶಕ್ತಿ ನೀಡುತ್ತದೆ. ಈ ಹಿಂದೆ ಮಣ್ಣಿನ ಮಡಕೆಯಲ್ಲಿ ತಯಾರಿಸುತ್ತಿದ್ದ ಆಹಾರದಲ್ಲಿ ಪೌಷ್ಟಿಕಾಂಶ ಹೆಚ್ಚಾಗಿ ಸಿಗುತ್ತಿತ್ತು. ಸೌದೆ ಒಲೆಯಲ್ಲಿ ತಯಾರಿಸುವ ಆಹಾರವು ರುಚಿಕರವಾಗಿತ್ತು. ಇದರಿಂದ ರೋಗ ನಿರೋಧಕ ಶಕ್ತಿ ಉಂಟಾಗುತ್ತದೆ.
ಹಿತಮಿತವಾಗಿ ಆಹಾರ ಸೇವನೆ ಉತ್ತಮವಾದದ್ದು. ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಿದ್ದರೆ ಆಹಾರ ಜೀರ್ಣವಾಗದೆ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಎಂದು ತಿಳಿಸಿದರು. ನೆಲದ ಮೇಲೆ ಕುಳಿತು ಊಟ ಮಾಡುವುದರಿಂದ ಜೀರ್ಣಶಕ್ತಿ ಚೆನ್ನಾಗಿರುತ್ತದೆ. ಟಿವಿ ಅಥವಾ ಮೊಬೈಲ್ ನೋಡುತ್ತಾ ಊಟ ಮಾಡುವುದು ತರವಲ್ಲ. ಊಟದ ನಂತರ ತಾಂಬೂಲ ಸೇವನೆ ಜೊತೆಗೆ ತಕ್ಷಣ ಮಲಗದೆ ವಾಕಿಂಗ್ ಮಾಡಬೇಕು. ಆರೋಗ್ಯ ಕೆಟ್ಟ ನಂತರ ಎಚ್ಚೆತ್ತುಕೊಳ್ಳುವುದಕ್ಕಿಂತ ರೋಗ ಬರದಂತೆ ಮುಂಜಾಗ್ರತೆ ವಹಿಸಬೇಕು. ಆಹಾರದ ನಿಯಮ ಎಲ್ಲರೂ ಪಾಲಿಸುವುದು ಉತ್ತಮವೆಂದರು. ಸಿಂಪಲ್ ಆಗಿ ಹೇಳ್ತೀನಿ ನಾನು, ಮುಕ್ತದಾಗಿಂದೇನು ಬೇಡ ಅಂದರೆ ಅದಕ್ಕೆಲ್ಲ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತೆ, ಎಲ್ಲ ಇರುತ್ತೆ. ಸೊ ಶರೀರಕ್ಕೆ ಹಿತವಾದದ್ದನ್ನು ನಾವು ಯಾವುದನ್ನು ಬಾಯಿಯ ಮುಖಾಂತರ ಸೇವಿಸ್ತೀವೋ ಅದನ್ನು ನಾವು ಆಹಾರ ಎಂದು ಕರೆಯುತ್ತೇವೆ. ಆಹಾರ ದೇಹದ ಒಳಗೆ ಹೋಗಿ ಏನು ಮಾಡುತ್ತೆ, ನಮಗೆ ಬಲ, ಬುದ್ಧಿ, ಶಕ್ತಿ, ವರ್ಣ, ಕಾಂತಿ ಮತ್ತು ಮನಸ್ಸನ್ನು ಪ್ರಫುಲ್ಲ ಮಾಡುತ್ತೆ. ಸೊ ಆಹಾರವನ್ನು ನಾವು ಉಪನಿಷತ್ ಕಾಲಗಳಲ್ಲಿ ಅನ್ನ ಅಂತ ಕರೆದಿದ್ದೀವಿ. ಅನ್ನ ಪ್ರಾಣಕ್ಕೆ ಸಮಾನ, ಅದು ದೇಹಧಾರಣೆಯನ್ನು ಮಾಡುತ್ತೆ. ಹಾಗಾಗಿಯೇ ಅನ್ನವನ್ನು ಬ್ರಹ್ಮನ್ ಅಂತ ಕರೆದು ವೇದ ಕಾಲಗಳಲ್ಲಿ. ಸೊ ಹಾಗಾಗಿ ನಾವು ಅದಕ್ಕೆ ಒಂದು ಪೂಜನೀಯ ಭಾವನೆ ಇದೆ ನಮಗೆ. ಆಹಾರ ಅಂದರೆ ಅನ್ನ, ಅನ್ನ ಅಂದರೆ ಆಹಾರ, ಎರಡಿಗೂ ಪರ್ಯಾಯಾತ್ಮಕ ಪದಗಳು. ನಮ್ಮ ಆಹಾರವು ನಮ್ಮ ದೇಹದಲ್ಲಿ ಹೋಗಿಬಿಟ್ಟು ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ, ಸ್ವಾಸ್ಥ್ಯ ಅಂದರೆ ದೇಹದಲ್ಲಿ ಸಮದೋಷ ಸಮಧಾತು ಸಮದೋಷ ಸಮಾಗ್ನೇಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ತಿ ಇತ್ಯ ಬಿದ್ಯತೆ. ಅಂದರೆ ಸಮದೋಷ ದೇಹದಲ್ಲಿ ವಾತ, ಪಿತ್ತ, ಕಫ ಮತ್ತು ಸಪ್ತಧಾತುಗಳು ಇರ್ತವೆ. ಅಂದರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಧಾತುಗಳು ಇವುಗಳ ಪೋಷಣೆಯನ್ನು ಮಾಡುತ್ತೆ. ಇದಕ್ಕೂ ಹೆಚ್ಚಾಗಿ ನಮ್ಮ ಮನಸ್ಸನ್ನು ಖುಷಿಯಾಗಿಡುತ್ತೆ. ಅದೇ ಆಹಾರಕ್ಕಿರುವ ಒಂದು ಮುಖ್ಯ ಗುಣಧರ್ಮ. ಸೊ ಹಾಗಾಗಿ ನಾವು ತಿನ್ನುವ ಆಹಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸನ್ಮಾನ ಸ್ವೀಕರಿಸಿದ ನಿವೃತ್ತ ಸೈನಿಕ ಗೋವಿಂದೇಗೌಡ ಮಾತನಾಡಿ, ಯುವ ಶಕ್ತಿ ಸೇನೆ ಸೇರಲು ಆಸಕ್ತಿ ವಹಿಸುವ ಮೂಲಕ ದೇಶ ಸೇವೆ ಮಾಡಬೇಕೆಂದರು. ಕರ್ನಾಟಕ ಸಂಘದ ಅಧ್ಯಕ್ಷ ಸಿಎಸ್ ಆದಿಶೇಷಕುಮಾರ್, ಪ್ರತಿಭಾ ಟ್ರಸ್ಟ್ನ ಅಧ್ಯಕ್ಷ ಉಮೇಶ್ ಸಿಂಕನಹಳ್ಳಿ ಮಾತನಾಡಿದರು. ಕಾರ್ಯಕ್ರಮದ ಅಂಗವಾಗಿ ಎಲ್ಲರಿಗೂ ದೇಸಿ ಸೊಗಡಿನ ಶಾವಿಗೆ, ಕಾಯಿ ಹಾಲು, ಅವರೆಕಾಳು ಸಾಂಬಾರ್ ಮತ್ತು ಮುದ್ದೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಪುರಸಭಾ ಸದಸ್ಯೆ ಸುಜಾತ, ಪುರಸಭೆಯ ಅಧಿಕಾರಿ ಶಾರದಮ್ಮ, ಪ್ರತಿಮಾ ಟ್ರಸ್ಟ್ನ ಪದಾಧಿಕಾರಿಗಳಾದ ರಾಘವೇಂದ್ರ, ಎಎಲ್ ನಾಗೇಶ್ ಭಾಗವಹಿಸಿದ್ದರು. ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಾಗುವಂಥ ಒಳಜಗಳಗಳು ಎಲ್ಲ ಎಲೆಕ್ಷನ್ ಇಂದ ಹಿಡಿದು ಪ್ರತಿಯೊಂದನ್ನು ಮಾಡುವಂಥ ಕೋರ್ಸ್, ಆಂತರಿಕ ಸುರಕ್ಷಾ, CRPF, BSF, CASF, ASF ನಮ್ಮ ಡಿಫೆನ್ಸ್ ಫೋರ್ಸಿಗೆ ಸಹಾಯಕವಾಗಿರ್ತವೆ. ಇವೆಲ್ಲ ಒಂದು ದೇಶದ ಡಿಫೆನ್ಸ್ ಮಾಡಬೇಕು ಅಂದರೆ ಲಿಮಿಟೇಷನ್ ಇರುತ್ತೆ. ಆ ಲಿಮಿಟೇಷನ್ನ ಹೆಚ್ಚಿಗೆ ಮಾಡೋಕ್ಕಾಗ್ತದೆ. ಅದರಿಂದ ಈ ಕೋರ್ಸ್ಗಳನ್ನು ಮಾಡಿರ್ತಾರೆ. ನಾನು ಕೇಂದ್ರೀಯ ಪೊಲೀಸಲ್ಲಿ ಸೇರಿಕೊಂಡಿದ್ದೆ. ಇದೇ ಶಿವಮೊಗ್ಗದಲ್ಲಿ ಭರ್ತಿಯಾಗಿ ಭುವನೇಶ್ವರ ಟ್ರೈನಿಂಗ್ ಮಾಡಿ ಪೂರ್ತಿ ದೇಶದ ಉದ್ದಗಲಕ್ಕೂ ನನ್ನ ಸೇವೆ ಮಾಡಿದ್ದೀನಿ. ನನ್ನ ಸೇವೆಯಲ್ಲಿ ಅಂದರೆ ನಮ್ಮಲ್ಲಿ ಏನಾಗಿದೆ ಅಂತ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಈ ಡಿಪಾರ್ಟ್ಮೆಂಟು ಪ್ಯಾರಾಮಿಲಿಟ್ರಿಗೆಲ್ಲ ಹೋಗೋಕ್ಕೆ ಇಷ್ಟಪಡೋಕ್ಕಿಲ್ಲ. ಬಾಕಿ ದೇಶಕ್ಕೆ ಯೋಚನೆ ಮಾಡಿದರೆ ನಮ್ಮ ಸ್ಟೇಟಿಂದ ಭಾಳ ಕಮ್ಮಿ ಹೋಗ್ತಾರೆ. ಇದೊಂದು ಹೋಗ್ಬೇಕು ಎಲ್ಲರೂ, ಆದರೆ ಎಲ್ಲರೂ ಇದ್ದೇ ಇರ್ತಾರೆ. ಇವತ್ತು ಲೇಡೀಸ್ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ, ಲೇಡೀಸ್ ಬರ್ತಾರೆ. ಇವೆಲ್ಲ ಎಲೆಕ್ಷನ್ ಡ್ಯೂಟಿ ಬಂದಿರ್ತಾರೆ, ಮಹಿಳಾ ಬರ್ತಾರೆ. RAF ಕೇಳಿರ್ಬೇಕು. ರ್ಯಾಪಿಡ್ ಆಕ್ಷನ್ ಫೋರ್ಸ್ ಭದ್ರಾವತಿಲಿ ಹೆಡ್ಕ್ವಾರ್ಟರ್ ಓಪನ್ ಆಗಿದೆ. ಅದು ನಮ್ಮ CRPF. ಕೋಬ್ರಾ ಅಂತ ಹೆಸರಿದೆ, ಅದು ನಮ್ಮ CRPF. ಆಮೇಲೆ SPG ಅಂತ ಏನಿದೆ, ಅದು ನಮ್ಮ CRPF. ನಮ್ಮ CRPF ಹೆಸರು ಹೇಳೋಕ್ಕೆ ನಮಗೆ ಗರ್ವ ಆಗುತ್ತೆ. ಯಾಕೆಂದರೆ ಮಿಲಿಟರಿಗಿಂತಲೂ ಜಾಸ್ತಿ ನಾವು ಇಂಡಿಯಾದಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಹಿಂಗಿರಬೇಕು, ನಾವು ಯಾವ ರೀತಿ ನಾವು ಆಹಾರ ಪದ್ಧತಿಯನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನ ಸುದೀರ್ಘವಾಗಿ ಹೇಳಿದ್ದಾರೆ. ಜೊತೆಗೆ ನಮ್ಮ ನಾಗೇಶ್ರವರು ಭಾಳ ಅಚ್ಚುಕಟ್ಟಾಗಿ ಒಂದು ರಂಗಮಂದಿರವನ್ನು ಮಾಡಿದ್ದಾರೆ. ನಾನು ಚನ್ನರಾಯಪಟ್ಟಣ ಟೌನ್ನಲ್ಲಿ ಈ ಒಂದು ರೀತಿಯಲ್ಲಿ ಮನೆ ಪಕ್ಕ ರಂಗಮಂದಿರ ಮಾಡೋದು ನೋಡಿ. ಸಾಮಾನ್ಯವಾಗಿ ಎಲ್ಲಿ ಯಾರೂ ಮಾಡೋದಿಲ್ಲ, ಡಿಸ್ಟರ್ಬ್ ಆಗುತ್ತೆ, ಅದೇ ಒಂದು ಬೇರೆ ಕಾನ್ಸೆಪ್ಟ್ ಆಗುತ್ತೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಬೇರೆ ಮಾಡೋದಿಲ್ಲ. ಆ ಒಂದು ಉದ್ದೇಶ, ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಾಗೇಶ್ವರು, ನಮ್ಮ ಉಮೇಶ್ ಸಿಂಕನಹಳ್ಳಿಯವರು ಈ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡಿ ಒಳ್ಳೆಯ ಜನಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಇದೇ ರೀತಿ ಹಲವಾರು ಕಾರ್ಯಕ್ರಮ ಈ ಒಂದು ರಂಗಮಂದಿರದಲ್ಲಿ ನಡೆಯಲಿ. ಚನ್ನರಾಯಪಟ್ಟಣದ ಜನತೆಗೆ ಈ ಒಂದು ರಂಗಮಂದಿರ ಉಪಯೋಗ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಮಧ್ಯದಲ್ಲಿ ಓಡಾಡ್ಬೋಣ, ನಮ್ಮ ಸ್ತ್ರೀ ವರ್ಗ ಬಹಳ ಮುಖ್ಯ.
ಎಲ್ಲಿ ಹೆಂಗಸರು ಒಳ್ಳೆಯ ಹಾಗೂ ಈ ಒಂದು ಪ್ರೋತ್ಸಾಹ ಕೊಡ್ತಾರೆ ಆ ಒಂದು ರಂಗಮಂದಿರಕ್ಕೆ ಉತ್ತೇಜನ. ಸಾಮಾನ್ಯವಾಗಿ ನಾನಿಲ್ಲಿ ಈ ಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮೇಡಮ್ಗಳಿಗೂ ಕೂಡ ಹಲವಾರು ಇಂತಹ ಸಂದರ್ಭದಲ್ಲಿ ನಾವು ಈಗ ಯಾಕೆ ನಾವು ಈ ಒಂದು ಕಾರ್ಯಕ್ರಮ ಬಹಳಷ್ಟು ದಿನಗಳಿಂದ ಲೆಕ್ಕ ನಾವು ಈಗ 2 ತಿಂಗಳ ಹಿಂದೆನೇ ಮಾಡಬೇಕು. ಶಾವಿಗೆ ಊಟವನ್ನು ಮಾಡಿ ಎಲ್ಲರನ್ನು ಕರೆಸಿ ಶಾವಿಗೆ ಊಟದ ಮುಖಾಂತರ ಉದ್ಘಾಟನೆ ಮಾಡಿ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಜೊತೆಗೆ ಬಂದಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಮಹಿಳಾ ಟೀಮು ಸೇರಿಕೊಂಡು ಒಂದು ಶಾವಿಗೆಯನ್ನು ಮಾಡಬೇಕು ಅಂತ ಇದ್ದು ಪಾಪ ಅವರು ಕೂಡ ಎಲ್ರಿಗೂ ಒಂಥರದ ಟಾರ್ಚರ್ ಒಂಥರ ಖುಷಿ. ಬಹುಶಃ ಎಲ್ಲರೂ ತಿಂದಿಲ್ಲ ಇಲ್ಲಿ ಬೆಳಿಗ್ಗೆ 7:30 ಬಂದವರು ಕೆಲವರು 8 ಗಂಟೆಗೆ ಬಂದವರು ಯಾರೂ ತಿಂದಿಲ್ಲ. ಹೊಟ್ಟೆ ಎಲ್ಲರಿಗೂ ವಸ್ತದೆ, ಇವಾಗಲೂ ವಸ್ತದೆ, ಆದರೂ ಖುಷಿ ಇದೆ. ಬಹುಶಃ ಇಂತಹ ಕೆಲಸಗಳಲ್ಲಿ ಸಿಗುವಂಥ ಸಂತೋಷ ಮತ್ತೊಂದರಲ್ಲಿ ಸಿಗಲಿಕ್ಕಿಲ್ಲ. ಯಾಕೆಂದರೆ ಇದೇ ನಮ್ಮ ಮನೆಯಲ್ಲಿ ಯಾರಾದರೂ ಮಾಡಿದ್ರೆ ಬೇರೆ ಎಲ್ಲರೂ ಇರ್ತಾ ಇದ್ವಿ. ಸಿಟ್ ಮಾಡ್ಕೊಂಡು ಎಷ್ಟು ಅಂತ ಒಬ್ಬರೇ ಮಾಡೋದು, ಯಾಕೆ ನಾನು ಒಬ್ಬರೇ ಮಾಡಬೇಕು, ಬೇರೆ ನಾವು ಒಬ್ಬರೇ ಮಾಡಬೇಕು ಆದರೆ ಈಗ ಆ ಥರ ಇಲ್ಲ. ಪ್ರತಿಯೊಬ್ಬರು ನೋಡಿ 70-80 ಜನಕ್ಕೆ ಅಡುಗೆ ಮಾಡೋ ಅನುಭವ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಎಲ್ಲರೂ ನಾವು ಕೂತ್ಕೊಂಡು ಎಲ್ಲರೂ ಮುದ್ದೆ ತಿಂದಿರೋ ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ, ವಸತಿ ರಹಿತರೇ, ನಿವೇಶನ ರಹಿತರೇ? ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ. ಮನೆ ಪಡೆಯಲು ನಿಮಗೀದೀಗ ಸುವರ್ಣಾವಕಾಶ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ. ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ. ಶಾಲೆಗೆ ರಜವಿದ್ದು ಕುಟುಂಬಸ್ಥರೆಲ್ಲ ಪ್ರವಾಸ ಹೋಗುವುದು ಮತ್ತು ಮದುವೆಗೆಂದು ಮೈತುಂಬ ಚಿನ್ನಾಭರಣ ತೊಟ್ಟು ಹೋಗುವಾಗ ಕಳ್ಳರ ಬಗ್ಗೆ ಎಚ್ಚರವಿರಲಿ. ಮೈ ಮೇಲೆ ಇರುವ ಚಿನ್ನ ಕಸಿದು ಪರಾರಿಯಾಗುವ ತಂಡಗಳ ಬಗ್ಗೆ ಎಚ್ಚರದಿಂದಿರುವಂತೆ ನಾಗರಿಕರಿಗೆ ಇನ್ಸ್ಪೆಕ್ಟರ್ ರಘುಪತಿಯವರು ಮಾಧ್ಯಮದ ಮೂಲಕ ನಾಗರಿಕರಿಗೆ ಮನವಿ ಮಾಡಿದ್ದಾರೆ. ಪಟ್ಟಣದ ನಗರ ಠಾಣೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಗರ ಠಾಣೆ ಇನ್ಸ್ಪೆಕ್ಟರ್ ರಘುಪತಿ, ಪಟ್ಟಣದ ನಾಗರಿಕರು ಮದುವೆ ಸೇರಿ ಮುಂತಾದ ಶುಭ ಕಾರ್ಯಗಳಿಗೆ ಒಡವೆಗಳನ್ನು ಧರಿಸಿ ಹೋಗುವುದು ಸಾಮಾನ್ಯವಾಗಿದೆ. ಇದು ಕಳ್ಳರಿಗೆ ಅನುಕೂಲವಾಗಲಿದೆ. ಮದುವೆಗೆ ಶೀಘ್ರ ಹೋಗಬೇಕು ಎನ್ನುವ ಧಾವಂತ ಇಲ್ಲವೇ ಬಸ್ಗಳಲ್ಲಿ ಸೀಟು ಪಡೆಯುವ ಆತರದಲ್ಲಿ ಒಡವೆಗಳ ಮೇಲೆ ನಿಗಾ ಕಡಿಮೆಯಾದಲ್ಲಿ ಆಗ ಕಳ್ಳರು ಮೈಮೇಲಿನ ಒಡವೆಗಳನ್ನು ಎಗರಿಸುವ ಸಂಭವವಿರುತ್ತದೆ. ಆದ್ದರಿಂದ ಅವಶ್ಯವಿರುವಷ್ಟೇ ಒಡವೆಗಳನ್ನು ಧರಿಸಿ ಮಹಿಳೆಯರು ಹೊರಹೋಗಬೇಕು ಮತ್ತು ಧರಿಸಿದ ಒಡವೆಗಳ ಮೇಲೆ ಯಾವಾಗಲೂ ಗಮನವಿರಬೇಕೆಂದ ಅವರು, ಶಾಲೆಗಳಿಗೆ ರಜೆ ಇರುವುದರಿಂದ ಮನೆಗೆ ಬೀಗ ಜಡಿದು ಮನೆ ಮಂದಿಯೆಲ್ಲ ಪ್ರವಾಸ ತೆರಳುತ್ತಿರುವುದರಿಂದ ಯಾರೂ ಇಲ್ಲದ ಮನೆಯನ್ನ ಹುಡುಕುವ ಕಳ್ಳರು ಮನೆಗೆ ನುಗ್ಗಿ ಮನೆಯಲ್ಲಿರುವ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಒಯ್ಯುವ ಅಪಾಯವಿರುತ್ತದೆ. ಆದ್ದರಿಂದ ನಾಗರಿಕರು ಹೆಚ್ಚು ಜವಾಬ್ದಾರಿಯಿಂದ ಇರುವಂತೆ ಮನವಿ ಮಾಡಿದರು. ಚನ್ನರಾಯಪಟ್ಟಣ ನಗರ ಮತ್ತು ಸುತ್ತಮುತ್ತಲಲ್ಲಿ ವಾಸಿಸ್ತಕ್ಕಂಥ ಸಾರ್ವಜನಿಕರಿಗೆ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈಗ ಶಾಲಾ ಕಾಲೇಜು ರಜೆ ಇರೋದ್ರಿಂದ ಹಾಗೆ ಹೆಚ್ಚಾಗಿ ಗೃಹ ಪ್ರವೇಶ, ಮದುವೆ ಇದರ ಹೆಚ್ಚಿನ ಸಮಾರಂಭ ಸಭೆಗಳಿರೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿಶೇಷವಾಗಿ ಹೆಣ್ಣುಮಕ್ಕಳು ಹೋಗಬೇಕಾದ್ರೆ ತಮ್ಮ ಒಡವೆಗಳನ್ನು ಧರಿಸ್ಕೊಂಡು ಅಥವಾ ಬ್ಯಾಗಲ್ಲಿ ಇಟ್ಕೊಂಡು ಬರೋದು ಪ್ರತೀತಿ ಇದೆ. ಅದು ಬಸ್ಸಲ್ಲಿ ರಶ್ ಇದ್ದಾಗ ಅವರು ತಮ್ಮ ಒಡವೆ ಕಡೆ ಗಮನ ಕೊಡದೆ ಸೀಟ್ ಇಟ್ಕೊಳ್ಳೋ ಕಡೆನೇ ಗಮನ ಕೊಡ್ತಾ ಒಡವೆಗಳನ್ನು ನಮ್ಮ ರೀತಿಯೇ ಪ್ರಯಾಣಿಕರ ಸೌಜನ್ಯದಲ್ಲಿ ಬಂದು ಕಳ್ತನ ಮಾಡ್ಕೊಂಥ ಟೀಮು ಎಲ್ಲ ಕಡೆ ಬರ್ತಾ ಇರೋದ್ರಿಂದ ಗಮನ ಇಟ್ಕೊಳ್ಳಿ. ಈ ಬಗ್ಗೆ ಹಿಂದೇನೂ ಸಹಿತ ಹೇಳಿದರೂ ಸಹಿತ ಯಾರು ಎಚ್ಚರಿಕೆ ವಹಿಸದೇ ಇರೋದ್ರಿಂದ ತಮ್ಮ ಅಮೂಲ್ಯವಾದಂಥ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ
ಒಡವೆಗಳನ್ನು ಕಳ್ಕೊತಾ ಇದ್ದೀರಿ. ದಯವಿಟ್ಟು ಈ ಬಗ್ಗೆ ಎಚ್ಚರ ವಹಿಸಿ. ನಿಮ್ಮ ಬ್ಯಾಗು ಅಥವಾ ನೀವು ಧರಿಸಿರ್ತಕ್ಕಂಥ ಆಭರಣದ ಬಗ್ಗೆ ಹೆಚ್ಚಿನ ಗಮನ ಇರಲಿ. ರಶ್ ಇದ್ದಾಗ ನಿಮ್ಮನ್ನು ಗಮನಕ್ಕೆ ಬರದೆ ಅಥವಾ ಬೇರೆ ಸೆರಗು ವೇಲು ಆ ಥರದ್ದೇನಾದ್ರು ಹಾಕಿ ಮಕ್ಕಳು ಚೂಡ್ದಂಗೆ ಮಾಡಿ ನಿಮ್ಮ ಕಡೆಯಿಂದ ಎಲ್ಲ ರೀತಿಯಂಥ ಒಡವೆಗಳನ್ನು ಕರ್ಕೊಂಡು ಹೋಗುವಂಥ ಕಂಡು ನಿಮ್ಮ ಜೊತೆನೇ ಪ್ರಯಾಣ ಮಾಡ್ತಿರ್ತಾರೆ. ಈ ಬಗ್ಗೆ ಎಲ್ಲರೂ ಎಚ್ಚರಿಕೆಯಿಂದ ಇರಿ. ಹಾಗೆಯೇ ಈ ರಜೆ ಇರೋದ್ರಿಂದ ಮಕ್ಕಳ ಜೊತೆ ಎಲ್ಲರ ಜೊತೆ ಟ್ರಿಪ್ ಹೋಗಿ ಸ್ಟೇಟಸಲ್ಲಿ ನಾವು ಇಂಥ ಕಡೆ ಇದ್ದೀವಿ ಅಂತೆಲ್ಲ ಹಾಕ್ಕೊಂಡು ಕಳ್ಳರಿಗೆ ದಯಮಾಡಿ ಆಹ್ವಾನ ಕೊಡಬೇಡಿ. ನಿಮ್ಮ ಮನೆಯಲ್ಲಿ ಬೆಳಗಾಲ ವಸ್ತುಗಳಿದೆ ಅದನ್ನು ಬ್ಯಾಂಕಿನ ಲಾಕರ್ನಲ್ಲಿ ಇಡಿ ಅಥವಾ ಮನೆಯಲ್ಲಿ ಬೇರೆ ಯಾರಾದರೂ ಜವಾಬ್ದಾರಿಯುತ ವ್ಯಕ್ತಿಗಳು ಬಂದು ವಾಸ ಮಾಡಲಿ. ಹೀಗಾದರೆ ಕಳ್ಳತನ ಆಗುವ ಸಾಧ್ಯತೆ ಕಡಿಮೆ ಆಗ್ತದೆ. ಇದನ್ನೆಲ್ಲರೂ ದಯಮಾಡಿ ಪಾಲಿಸಿ ಕಳ್ಳತನ ಆಗದಂತೆ ನೋಡಿಕೊಂಡು ನಮ್ಮ ಜೊತೆ ಸಹಕರಿಸಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಭೀಮಾರ್ವಿ ಹಾಗೂ ಜಾಂಬವ ಯುವ ಸೇನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನುಗ್ಗೇಹಳ್ಳಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ತೆರೆದ ವಾಹನದಲ್ಲಿ ಜೈ ಭೀಮ್ ಘೋಷಣೆಯೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆಗೆ ಅದ್ದೂರಿಯಾಗಿ ನಡೆಯಿತು. ಹೋಬಳಿ ಕೇಂದ್ರದ ಸರ್ಕಾರಿ ಹಿರಿಯರ ಬಾಲಕಿಯರ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಸಂಜೆ ನಡೆದ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಪ್ರೊಫೆಸರ್ ಮುದ್ದಯ್ಯ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇದೇ ಮೊದಲ ಬಾರಿಗೆ ಹೋಬಳಿ ಕೇಂದ್ರದಲ್ಲಿ ಭೀಮಾರ್ಮಿ ಹಾಗೂ ಜಾಂಬವ ಯುವ ಸೇನೆ ಮತ್ತು ರೈತ ಸಂಘದ ವತಿಯಿಂದ ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಮೇಲ್ಗತಿ ವರ್ಗದವರಿಂದ ಶೋಷಣೆಯನ್ನ ಸಹಿಸಿಕೊಂಡು ದೇಶಕ್ಕೆ ಒಳಿತು ಮಾಡುವ ದೃಷ್ಟಿಯಿಂದ ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದರು. ಅವರು ವಿದೇಶದಲ್ಲಿ ಓದುವ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿ ತನ್ನ ಸಂಪೂರ್ಣ ಶಿಕ್ಷಣವನ್ನ ಮುಗಿಸಿ ಭಾರತಕ್ಕೆ ಮರಳಿದ ನಂತರ ಸಂವಿಧಾನ ರಚಿಸುವ ಮೂಲಕ ಪ್ರಜಾತಂತ್ರ ವ್ಯವಸ್ಥೆ ಜಾರಿಗೆಯನ್ನ ತಂದರು. ಪ್ರತಿಯೊಬ್ಬ ಭಾರತೀಯನಿಗೂ ಸಂವಿಧಾನದಲ್ಲಿ ಅವಕಾಶವನ್ನ ಕಲ್ಪಿಸಿದ್ದಾರೆ. ಅವರ ಕಾರ್ಯ ಇಡೀ ವಿಶ್ವವೇ ಶ್ಲಾಘಿಸುತ್ತಿದೆ ಎಂದರು. ಸಾಹಿತಿ ಬೆಳಗುಲಿ ಕೆಂಪಯ್ಯ ಮಾತನಾಡಿ, ಅಂಬೇಡ್ಕರ್ ಅವರು ಶಿಕ್ಷಣದ ಹರಿಕಾರ ಎಂದರೆ ತಪ್ಪಾಗಲಾರದು. ಅವರ ದೂರದೃಷ್ಟಿ ಪರಿಣಾಮವೇ ಇಂದು ವಿಶ್ವಮಟ್ಟದಲ್ಲಿ ಉನ್ನತ ಹೆಸರು ಮಾಡಲು ಸಂವಿಧಾನವೇ ಮೂಲ ಶಕ್ತಿಯಾಗಿದೆ ಎಂದರು. ಭೀಮಾರ್ಮಿ ಜಿಲ್ಲಾಧ್ಯಕ್ಷ ಪ್ರಸನ್ನ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ಒಂದು ಜಾತಿಗೆ ಸೀಮಿತ ಮಾಡದೆ ಎಲ್ಲಾ ವರ್ಗದ ಜನರು ಅವರ ಪರಿಶ್ರಮವನ್ನ ಅರಿತುಕೊಂಡು ಅವರು ರಚಿಸಿರುವ ಸಂವಿಧಾನದ ಬಗ್ಗೆ ಹೆಚ್ಚು ಗೌರವ ತೋರಿಸಬೇಕು. ಆಗ ಮಾತ್ರ ದೇಶದಲ್ಲಿ ಬದಲಾವಣೆ ತರಲು ಸಾಧ್ಯವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ನುಗ್ಗೇಹಳ್ಳಿ ಪೊಲೀಸ್ ಠಾಣೆಯ ಕ್ರೈಮ್ ಪಿಎಸ್ಐ ಯತೀಶ್, ಭೀಮಾರ್ಮಿ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಕೃಷಿ ಪತಿ ನಿರ್ದೇಶಕ ಮೋದಲಗೆರೆ ದಿಲೀಪ್, ದಲಿತ ಸಂಘರ್ಷ ಸಮಿತಿಯ ಪ್ರಮುಖರಾದ ಧರ್ಮಯ್ಯ, ಬಿಆರ್ ಪ್ರಕಾಶ್, ಜಾಂಬವ ಯುವ ಸೇನೆ ತಾಲೂಕು ಅಧ್ಯಕ್ಷ ವಿರೂಪಾಕ್ಷಪುರ ಮೂರ್ತಿ, ಭೀಮಾರ್ಮಿ ತಾಲೂಕು ಅಧ್ಯಕ್ಷ ಹಿರೇಬೀಳ್ತಿ ಮಂಜು, ರೈತ ಸಂಘದ ತಾಲೂಕು ಅಧ್ಯಕ್ಷ ರಾಮಚಂದ್ರು, ಭೀಮಾರ್ಮಿ ಹೋಬಳಿ ಘಟಕದ ಅಧ್ಯಕ್ಷ ಜಂಬೋರು ನಂದೀಶ್, ಉಪಾಧ್ಯಕ್ಷ ಸುಹಾನ್ ಪಾಷಾ, ಪ್ರಧಾನ ಕಾರ್ಯದರ್ಶಿ ವಿರೂಪಾಕ್ಷಪುರ ಹೇಮಂತ್, ಗೌರವಾಧ್ಯಕ್ಷ ಮಂಜಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಠಲ್ ಕುಮಾರ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಮಾದೇವಮ್ಮ ಶಂಕರ್, ಮಾಜಿ ಉಪಾಧ್ಯಕ್ಷ ಎಚ್ಎಂ ನಟರಾಜ್, ಮುಖಂಡರಾದ ದೊರೆಸ್ವಾಮಿ, ತೋಟಿ ನಾಗರಾಜ್, ರಂಗಸ್ವಾಮಿ, ಪೊಲೀಸ್ ಪೇಟೆಯ ಸೇರಿದಂತೆ ಭೀಮಾರ್ಮಿ ಹಾಗೂ ಜಾಂಬವ ಯುವ ಸೇನೆ ಮತ್ತು ರೈತ ಸಂಘದ ಪದಾಧಿಕಾರಿಗಳು, ಗ್ರಾಮಸ್ಥರು ಹಾಜರಿದ್ದರು. ನುಗ್ಗೇಹಳ್ಳಿ ಹೋಬಳಿ ಘಟಕದ ವತಿಯಿಂದ ಪರಮ ಪೂಜ್ಯ ಬೋಧಿಸತ್ವ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ವರ್ಷದ ಜನ್ಮ ಜಯಂತಿ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದಂತ ಈ ಕಾರ್ಯಕ್ರಮದ ಉದ್ಘಾಟಕರಾದ ಬೆಳಗುಲಿ ಕೆಂಪಯ್ಯ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಅಂಬೇಡ್ಕರ್ ಅವರು ಒಂದು ನೀಡಿದಂಥ ಕೊಡುಗೆಗಳಿರ್ಬೋದು, ಅವರ ವಿಚಾರಧಾರೆಗಳು ಎಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಮುಂದೆ ಸಾಗಬೇಕು. ಬಾಬಾ ಸಾಹೇಬ್ರ ಆಶಯಗಳನ್ನ ನಾವು ಮೈಗೂಡಿಸ್ಕೊಂಡು ಸಾಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ನುಗ್ಗೇಹಳ್ಳಿ ಭೀಮಾರ್ಮಿಯ ಹೋಬಳಿ ಘಟಕದ ನಂದೀಶ್ ಅವರು ಮತ್ತು ಜಾಂಬವ ಯುವ ಸೇನೆ ತಾಲೂಕು ಅಧ್ಯಕ್ಷರಾದ ಮೂರ್ತಿಯವರು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಅವರು PhD ಪದವಿ ಪಡೆಯೋದಕ್ಕೆ ಪಟ್ಟಂತ ಪರಿಶ್ರಮ, ಆಗಿನ ಕಾಲದಲ್ಲಿ ಇಂಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ PhD ಪಡೆದವರು ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ್ರೆ ಯಾವ ಪುಸ್ತಕದಲ್ಲೂ ಇದನ್ನ ಹೇಳಿಲ್ಲ. ಆಮೇಲೆ ಭಾರತದಂತ ಒಂದು ಎಂಥದ್ದು ತೀರ ಬಡ ರಾಷ್ಟ್ರದಲ್ಲಿ ಸಂಪತ್ತಿದ್ರೂ ಬಡ ರಾಷ್ಟ್ರದಲ್ಲಿ ಸಂಪತ್ತು ಎಷ್ಟೇ ಇದ್ರೂ ಸಹ ಬಡ ರಾಷ್ಟ್ರ ಅಂತ ಹೇಳಿಸ್ಕೊಳ್ತಿದ್ದಂತ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರು
ಎಕನಾಮಿಕ್ಸ್ ತಗೊಂಡು ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನು ಅನ್ನೋದೇ ಇಂಡಿಯಾದವರಿಗೆ ಗೊತ್ತಿದ್ದಂತಹ ಸಂದರ್ಭದಲ್ಲಿ ಅರ್ಥಶಾಸ್ತ್ರದಲ್ಲಿ PhD ಪಡೆದಂತ ಏಷ್ಯಾದ ಮೊದಲ ವ್ಯಕ್ತಿ ಅಂತೇಳಿ ಇಂಗ್ಲೆಂಡಿನ ಯೂನಿವರ್ಸಿಟಿ ನಮಗೆ ಹೇಳ್ತಾ ಇದೆ. ಆಮೇಲೆ ಇನ್ನೂ ಒಂದು ವಿಚಾರ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರು PhDಗೆ ತಗೊಂಡಂತ ವಿಚಾರ ಬ್ರಿಟಿಷ್ ಮತ್ತು ಭಾರತೀಯರಿಗೆ ಸಂಬಂಧ ಕಲ್ಪಿಸ್ತಕ್ಕಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಈಗ ನೋಡಿ ಡಿಜಿಟಲ್ ಏರಾ, ಇದು ಡಿಜಿಟಲ್ ಯುಗ ಆದ್ರೂ ಸಹ ನಮ್ಮಲ್ಲಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶೇಷ ಸಾಮರ್ಥ್ಯವುಳ್ಳ ವಿಕಲಚೇತನರಿಗೆ ನೈತಿಕ ಬಲ ತುಂಬುವ ಕೆಲಸ ಸಮಾಜದಿಂದಾಗಬೇಕು ಎಂದ ಶಾಸಕ ಬಾಲಕೃಷ್ಣರವರು. ಅವರು ತಾಲೂಕು ಪಂಚಾಯಿತಿ ಆವರಣದಲ್ಲಿ 6 ಮಂದಿ ವಿಕಲಚೇತನರಿಗೆ 3 ಚಕ್ರದ ವಾಹನ ವಿತರಣೆ ಮಾಡುವ ವೇಳೆ ಹೇಳಿಕೆ. ಪಟ್ಟಣದಲ್ಲಿ ಪ್ರತಿಮಾ ಟ್ರಸ್ಟ್ ವತಿಯಿಂದ ದೇಶೀಯ ಪೌಷ್ಟಿಕಾಂಶವುಳ್ಳ ಆಹಾರ ತಯಾರಿಕೆ, ಅದರ ಮಹತ್ವ ಸಾರುವ ಕಾರ್ಯಕ್ರಮ ಆಯೋಜನೆ. ಕಾರ್ಯಕ್ರಮ ಉದ್ಘಾಟಿಸಿದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ತ್ರಿವೇಣಿ. ಮನುಷ್ಯ ಪೌಷ್ಟಿಕ ಆಹಾರ ಸೇವನೆಯಿಂದ ಆರೋಗ್ಯ ವೃದ್ಧಿ ಎಂದ ಅವರು. ಮದುವೆ ಪ್ರವಾಸಕ್ಕೆಂದು ಮನೆಗೆ ಬೀಗ ಹಾಕಿ ಹೊರಟರೆ ಕಳ್ಳಕಾಕರ ಹಾವಳಿ ಎಂದ ಟೌನ್ ಸಿಪಿಐ ರಘುಪತಿಯವರು. ಹೊರಗಡೆ ಹೋಗುವ ಮುನ್ನ ಎಚ್ಚರವಿರಲಿ ಎಂದ ಅವರು. ಮೈಮೇಲೆ ಅಗತ್ಯಕ್ಕಷ್ಟೇ ಒಡವೆಗಳನ್ನು ಧರಿಸಿ ಹೊರ ಹೋಗುವಂತೆ ಸಲಹೆ. ತಾಲೂಕಿನ ನುಗ್ಗಿಹಳ್ಳಿ ಭೀಮಸೇನಿ, ಜಾಂಬವ ಯುವ ಸೇನೆ ಮತ್ತು ರೈತ ಸಂಘದ ಹೋಬಳಿ ಘಟಕದಿಂದ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಆಚರಣೆ. ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ರೂಢಿಸಿಕೊಳ್ಳುವಂತೆ ಕರೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವರಿಯಲ್ಲಿ. ವಂದನೆಗಳು.